ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಆಗಿ SSP ಸ್ಕಾಲರ್ಶಿಪ್ದು ಒಂದು 2 ಅಪ್ಡೇಟ್ಸ್ ಆದರೆ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಸ್ಕಾಲರ್ಶಿಪ್ಸು ಹಾಗೆ ಗೌರ್ಮೆಂಟ್ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ನಿಮಗೆ ಟೈಮ್ ಟು ಟೈಮ್ ಸಿಗ್ತಾ ಹೋಗುತ್ತೆ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಮೊದಲಿಗೆ ಅನೇಕ ವಿದ್ಯಾರ್ಥಿಗಳು ಕೇಳ್ತಿರೋದು 31/12/2024 ಆದರೆ ಲಾಸ್ಟ್ ಡೇಟ್ ಇದೆಯಲ್ಲ, ನಮ್ಮದು ಇನ್ನೂ USNs ಆದರೆ ಬಂದಿಲ್ಲ, ನಾವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ಕೇಳ್ತಿದ್ದಾರೆ. ನೋಡಿ, ಈಗ ಲಾಸ್ಟ್ ಡೇಟ್ ಆದರೆ ಡಿಪಾರ್ಟ್ಮೆಂಟ್ಸ್ ವೈಸ್ ಆದರೆ ಎಕ್ಸ್ಟೆಂಡ್ ಆದರೆ ಆಗಿದೆ. ಆದರೆ ನೀವು ಕಂಪ್ಲೀಟಾಗಿ ಎಲ್ಲ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತೀರಾ ಅಂತ ಹೇಳಕ್ಕೆ ಬರಲ್ಲ. ಯಾಕಂದರೆ ಇಲ್ಲಿ ನೋಡ್ಬೋದು ನೀವು, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಪ್ರೀವಿಯಸ್ ಆಗು ನಾನು ತಿಳಿಸ್ಕೊಟ್ಟಿದ್ದೆ 15/2/2025 ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಆದರೆ ಮಾಡಿದ್ದಾರೆ. ಆದರೆ ಇದು ಒಂದು ಫೀಸ್ ಕನ್ಸೆಷನ್ ಸ್ಕೀಮ್ಗೆ ಮಾತ್ರ ಎಲಿಜಿಬಲ್ ಇದ್ದೀರಾ ಅಷ್ಟೇ. ಯಾಕಂದರೆ ನಿಮಗೆ 2 ಸ್ಕೀಮ್ಸ್ ಆದರೆ ಇದೆ, ಫುಡ್ ಆ್ಯಂಡ್ ಅಕಾಮಿಡೇಷನ್ನು ಹಾಗೆ ಫೀಸ್ ಕನ್ಸೆಷನ್ ಅಂತ. ಹಾಗೆ ಅದ್ರ ಜೊತೆಗೆ ಇಲ್ಲಿ ನಿಮಗೆ ಕಾರ್ಮಿಕ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 31/12/2024 ಆದರೆ ಇದೆ. ಇದು ನಾಳೆ ಆದರೆ ಲಾಸ್ಟ್ ಡೇಟ್ ಇರೋದ್ರಿಂದ ಈಗ ಯಾರಿಗೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಆಗಿ, ನೀವು USNs ಇಲ್ಲ ಅಂದರೂ ನಿಮ್ಮ ಕೌನ್ಸ್ಲಿಂಗ್ ಡೇಟಾ ಒಂದು KCET ವಿದ್ಯಾರ್ಥಿಗಳಿಗಾದರೆ ಆಲ್ಮೋಸ್ಟು ಒಂದು 1.5 ಮಂತ್ ಆಗ್ತಿರೋದ್ರಿಂದ ನೀವು ಅಪ್ಲೈ ಮಾಡೋಕ್ಕೆ ಆಗ್ತಿದೆ ಅಂದ್ಕೊಂಡಿದ್ದೀನಿ. ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ನಿಮ್ಮ KCET ಕೌನ್ಸ್ಲಿಂಗ್ ನಂಬರ್ನ ಯೂಸ್ ಮಾಡಿ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂತ. ಆ ರೀತಿ ಆದರೆ ಟ್ರೈ ಮಾಡಿ. ಹಾಗೆ PGCET ವಿದ್ಯಾರ್ಥಿಗಳಾದರೆ ಟ್ರೈ ಮಾಡಿ. ಯಾಕಂದರೆ ಯಾರಂದರೆ PGCET 23 ಇದ್ದಾರೆ ಅಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡೋಕ್ಕಾದರೆ ಆಗ್ತಿದೆ. ಕೆಲವೊಂದು ವಿದ್ಯಾರ್ಥಿಗಳಾದರೆ ಅಪ್ಲೈ ಮಾಡಿದ್ದಾರೆ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇನ್ನು PGCET 24 ವಿದ್ಯಾರ್ಥಿಗಳಾದರೆ ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ದಿನ ಆದರೆ ವೆಯ್ಟ್ ಮಾಡಿ. ನಿಮ್ಮದು ಕೌನ್ಸ್ಲಿಂಗ್ ಡೇಟಾ ಒಂದು KEA ಕಡೆಯಿಂದ SSPಗೆ ಶೇರ್ ಆಗಿಲ್ಲ ಅಂತ ಯಾರ್ದೆಲ್ಲ ಬರ್ತಿದೆಯೋ ಅಂಥ ವಿದ್ಯಾರ್ಥಿಗಳು ಏನೂ ಮಾಡೋಕ್ಕಾಗಲ್ಲ. ನೀವು ಒಂದು ಫೀಸ್ ಕನ್ಸೆಷನ್ ಸ್ಕೀಮಲ್ಲಿ ಅರೌಂಡ್ 30,000 ಬರುತ್ತೆ, ಅದು OBC ವಿದ್ಯಾರ್ಥಿಗಳಿಗೆ. ಇನ್ನು SC ST ವಿದ್ಯಾರ್ಥಿಗಳಿಗೆ ಕಂಪ್ಲೀಟು CET ಫೀಸ್ ಎಲ್ಲ ರೀಫಂಡ್ ಆಗುತ್ತೆ, ನೀವು ಅಪ್ಲೈ ಮಾಡ್ಕೋಬೋದು. ಆದರೆ ಒಂದು ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕೀಮ್ಸ್ಗೆ ಹಾಗೆ ಯಾರಾದರೂ ಲೇಬರ್ ಕಾರ್ಡ್ ಸ್ಕೀಮ್ಗೆಲ್ಲ ಎಲಿಜಿಬಲ್ ಇದ್ದರೆ ಆ ಸ್ಕೀಮ್ಗಾದರೆ ಎಲಿಜಿಬಲ್ ಇರೋದಿಲ್ಲ. ಒಂದು ಕೃಷಿ ಇಲಾಖೆದಾದರೆ ನಿಮಗೆ ಜನವರಿ 31 ಆದರೆ ಲಾಸ್ಟ್ ಡೇಟ್ ಇದೆ. ಅದರಿಂದ ಇವತ್ತು ವಿಡಿಯೋ ಮಾಡಿದ ಉದ್ದೇಶನೇ ಅದು. ಒಂದು ಫೈನಲ್ ಆಗಿ ನಾಳೆ ಲಾಸ್ಟ್ ಡೇಟ್ ಇರೋದ್ರಿಂದ ನಿಮಗೆ ಅರೌಂಡ್ ಒಂದು ಮೈನಾರಿಟಿ ವಿದ್ಯಾರ್ಥಿಗಳಿಗೂ ಅಷ್ಟೇ 31/12/2024 ಆದರೆ ಲಾಸ್ಟ್ ಡೇಟ್ ಇರೋದ್ರಿಂದ, ಹಾಗೆ ಒಂದು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೂ 31/12/2024 ಲಾಸ್ಟ್ ಡೇಟ್ ಇರೋದ್ರಿಂದ, ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಅವ್ರಿಗೆಲ್ಲ ಒಂದು ಲಾಸ್ಟ್ ಡೇಟ್ಸು 31 ಇರೋದ್ರಿಂದ ನಾಳೆ ಇದು ಕ್ವಿಕ್ ರಿಮೈಂಡರ್ ಅಂತಲೇ ಅಂದ್ಕೊಳ್ಳಿ. ಯಾರೆಲ್ಲ ವಿದ್ಯಾರ್ಥಿಗಳಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಹಾಗೆ ನಿಮ್ಮ ಗ್ರೂಪ್ಸಲ್ಲಾದರೆ ಶೇರ್ ಮಾಡಿ. ನಾಳೆ ಒಳಗಡೆ ಆದಷ್ಟು ಯಾರಿಗೆಲ್ಲ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕಾಗ್ತಿದೆಯೋ ಅಂಥ ವಿದ್ಯಾರ್ಥಿಗಳು ಅಪ್ಲೈ ಆದರೆ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಅನೇಕ ಒಂದು ಬೆನಿಫಿಟ್ಸ್ ಆದರೆ ಇದೆ. ಒಂದು ನಿಮಗೆ ಫುಡ್ ಆ್ಯಂಡ್ ಅಕಾಮಿಡೇಷನ್ದು ನೋಡ್ಬೋದು ಎಷ್ಟು ಅಮೌಂಟ್ ಬರುತ್ತೆ ಅಂತ. ಇಲ್ಲಿ ನಿಮಗೆ ಕನ್ಸಿಡರ್ಡ್ ಎಲಿಜಿಬಲ್ ಪರ್ ಡಿಪಾರ್ಟ್ಮೆಂಟ್ ಆರ್ ಸ್ಕೀಮ್ ಹತ್ರ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಹಾಗೆ ಟ್ರೈಬಲ್ಲು ಹಾಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆದರೆ ನಿಮಗೆ ತೋರಿಸುತ್ತೆ. ಇದಾದ ನಂತರ ಅಪ್ಲೈ ಮಾಡಿದ್ರು ಆಲ್ಮೋಸ್ಟ್ SC ST ವಿದ್ಯಾರ್ಥಿಗಳಿಗೂ ಫೆಬ್ರವರಿ 2025ವರೆಗೂ ಫೆಬ್ರವರಿ 25ವರೆಗೂ ಆದರೆ ಲಾಸ್ಟ್ ಡೇಟ್ ಇದೆ. ಹಾಗೆ OBC ವಿದ್ಯಾರ್ಥಿಗಳಿಗೂ ಫೆಬ್ರವರಿ 15ವರೆಗೂ ಲಾಸ್ಟ್ ಡೇಟ್ ಇದೆ. ನಿಮಗೆ ಫೀಸ್ ಕನ್ಸೆಷನ್ಗೆ ಏನೂ ತೊಂದರೆ ಆಗೋದಿಲ್ಲ. ಅದ್ರ ಜೊತೆಗೆ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಏನಾದರೂ ಇದೆ ಅದಕ್ಕೂ ತೊಂದರೆ ಏನಿಲ್ಲ. ಈಗ ಜನವರಿವರೆಗೂ ಲಾಸ್ಟ್ ಡೇಟ್ ಇದೆ. ಇದ್ರ ಜೊತೆಗೆ ಯಾರಾದರೂ ಎಲಿಜಿಬಲ್ ಇದ್ದರೆ ಕನ್ಸ್ಟ್ರಕ್ಷನ್ ಬೋರ್ಡ್ದು ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಎಲಿಜಿಬಲ್ ಇದ್ದರೆ ಅದು ಮಿಸ್ ಮಾಡ್ಕೋತೀರಾ ಅಂತ. ಹಾಗೆ ಇಲ್ಲಿ ನೀವಾದರೆ ನೋಡ್ಬೋದು ಅಕಾಡೆಮಿಕ್ ಅಲೋಯೆನ್ಸಸ್ಸು ವಿದ್ಯಾಸಿರಿ PMS ಫರ್ NT/SNT ಸ್ಟೂಡೆಂಟ್ಸ್ ಅಂತ ಏನಾದರೂ ಇದೆ, ಅದು ನಿಮಗೆ ಒಂದು ಪೋಸ್ಟ್ ಮೆಟ್ರಿಕ್ಕು ಸ್ಕಾಲರ್ಶಿಪ್ಪಲ್ಲಿ ಇದು ನಿಮಗೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಅಂತ ಒಂದಿದೆ ವಿದ್ಯಾಸಿರಿಯಲ್ಲಿ. ಆ ಸ್ಕಾಲರ್ಶಿಪ್ಪು ಒಂದು 4,500 ಡೇ ಸ್ಕಾಲರ್ ಸ್ಟೂಡೆಂಟ್ಸ್ಗೆ ಆದರೆ ಇಲ್ಲಿ ಬಂದಿದೆ. ಇನ್ನು ಅಪ್ ಟು 15,000ವರೆಗೂ ಬರೋ ಚಾನ್ಸಸ್ ಆದರೆ ಇದೆ. ಅದ್ರ ಜೊತೆಗೆ ಇಲ್ಲಿ ಏನಾದರೆ ಸೆಕೆಂಡ್ ಕಾಲಮಲ್ಲಿ ಫೀಸ್ ರಿಂಬರ್ಸ್ಮೆಂಟ್ ಅಂತ ಇದೆ. ಆ ಫೀಸ್ ರಿಂಬರ್ಸ್ಮೆಂಟ್ ಅಮೌಂಟು ನಿಮಗೆ ಬರುತ್ತೆ ನೀವು ಲೇಟಾಗಿ ಅಪ್ಲೈ ಮಾಡಿದ್ರು. ಆದರೆ ನಿಮಗೆ ಇಲ್ಲಿ ಅಕಾಡೆಮಿಕ್ ಅಲೋಯೆನ್ಸಸ್ ಏನಾದರೂ ಇದೆ ಡೇ ಸ್ಕಾಲರ್ ಸ್ಟೂಡೆಂಟ್ಸ್ಗೆ, ಆ ಅಮೌಂಟ್ ಆದರೆ ಮಿಸ್ ಮಾಡ್ಕೋತೀರಾ ಅಂತ ಹೇಳ್ತಿರೋದು. ಅದ್ರ ಜೊತೆಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ದು ಅಮೌಂಟ್ ಆದರೆ ಮಿಸ್ ಆಗುತ್ತೆ ಅಂತ. ಅದರಿಂದ ನೀವು ಯಾರ್ದೆಲ್ಲ ಅಪ್ಲೈ ಮಾಡೋಕ್ಕಾಗ್ತಿದೆಯೋ ಅಂಥ ವಿದ್ಯಾರ್ಥಿಗಳು ಅಪ್ಲೈ ಆದರೆ ಮಾಡ್ಕೊಳ್ಳಿ. ಈಗ ಕನ್ಸ್ಟ್ರಕ್ಷನ್ ವರ್ಕರ್ಸ್ದು ಒಂದು ಲೇಬರ್ ಕಾರ್ಡ್ದು ಅಮೌಂಟ್ಸ್ ಆದರೆ ಎಷ್ಟು ಬರುತ್ತೆ ಅಂತ ನೋಡ್ಬೋದು.
ನೋಡಿ ಬಿ ಟೆಕ್ವರೆಗೆ ಮೊದಲು 50,000ವರೆಗೂ ಆದರೆ ಬರ್ತಿತ್ತು ಅಮೌಂಟು. ಈಗ 10,000 ಆದರೆ ಬರುತ್ತೆ. ಅಲ್ಲಿ ಫೀಸ್ ರಿಂಬರ್ಸ್ಮೆಂಟ್ ಏನಾದರೆ ನಿಮಗೆ ಅರೌಂಡ್ 18,000 ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆಲ್ಲ ಬರುತ್ತೋ ಅದ್ರ ಜೊತೆಗೆ ನೀವು ಈಗ ಅಪ್ಲೈ ಮಾಡಿದ್ರೆ ಡೇ ಸ್ಕಾಲರ್ಶಿಪ್ಪು ಅರೌಂಡು ಅದೊಂದು ನಾರ್ಮಲ್ ಆಗಿ 5,000ಇಂದ 15,000 ಡಿಪೆಂಡ್ಸ್ ಆನ್ ಇದಾದರೆ ಬರುತ್ತೆ ನಿಮಗೆ. ಅದ್ರ ಜೊತೆಗೆ ಇಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರೋರು 10,000 ಆದರೆ ಹೀಗೆ ಬರ್ತಿದೆ. ಪ್ರೀವಿಯಸ್ಲಿ ನಾವೆಲ್ಲ ಓದ್ತಿದ್ದಾಗ 50,000 ಆದರೆ ಬಂದಿತ್ತು ಅರೌಂಡ್ 2021-22 ಅಲ್ಲೆಲ್ಲ. ಹಾಗೆ ಡಿಗ್ರಿ ಓದ್ತಿರೋ ವಿದ್ಯಾರ್ಥಿಗಳಿಗೂ ಅಷ್ಟೇ 6,000 ಆದರೆ ಅಮೌಂಟ್ ಬರುತ್ತೆ. ಹಾಗೆ ಪೋಸ್ಟ್ ಗ್ರ್ಯಾಜುಯೇಷನ್ನು ಎಲ್ಲ ಕೋರ್ಸಸ್ಗೂ ಅಷ್ಟೇ 10,000 ಅಮೌಂಟ್ ಆದರೆ ಬರುತ್ತೆ. ಹಾಗೆ ಡಿಪ್ಲೊಮೊ ಕೋರ್ಸಸ್ಗೂ 4,600 ಅಮೌಂಟ್ ಆದರೆ ಬರುತ್ತೆ. ಹಾಗೆ BSc ನರ್ಸಿಂಗ್ಗೆ 10,000 ಆದರೆ ಅಮೌಂಟ್ ಆದರೆ ಬರುತ್ತೆ. MBBS ವಿದ್ಯಾರ್ಥಿಗಳಿಗೆ 11,000, ಹಾಗೆ ಸೆಂಟ್ರಲ್ ಕೋರ್ಸಸ್ಗೆ ಒಂದು 11,000ವರೆಗೂ ಆದರೆ ಅಮೌಂಟ್ ಆದರೆ ಬರುತ್ತೆ. ಹಾಗೆ ಕ್ಲಾಸ್ 1 to 5 ಇದೆಲ್ಲ ನೋಡ್ಬೋದು ನೀವು. ಹಾಗೆ ಇಲ್ಲಿ ಕನ್ನಡದಲ್ಲೂ ಇದೆ, ನೀವು ಅದರ ಒಮ್ಮೆ ಗಮನಿಸ್ಕೊಳ್ಳಿ ಎಷ್ಟು ಅಮೌಂಟ್ ಆದರೆ ಬರುತ್ತೆ. ಇಲ್ಲಿ ಪ್ರೀವಿಯಸ್ ಆಗಿ ಬರ್ತಿದ್ದ ಅಮೌಂಟು ಇದು. ಈಗ ಒಂದು ರಿವೈಸ್ ಮಾಡಿ ಇಷ್ಟು ಅಮೌಂಟ್ಸ್ ಆದರೆ ಈಗನೂ ಸ್ಯಾಂಕ್ಷನ್ ಆದರೆ ಮಾಡ್ತಿದ್ದಾರೆ. ಪಡ್ಕೊಳ್ಳೋಕ್ಕೆ ನೀವು ಎಲ್ಲೂ ಸಪ್ರೇಟಾಗಿ ಆದರೆ ಸ್ಕಾಲರ್ಶಿಪ್ಸ್ಗೇನು ಅಪ್ಲೈ ಮಾಡೋ ಹಾಗಿಲ್ಲ. ನೀವು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದರೆ ವಿತಿನ್ ಲಾಸ್ಟ್ ಡೇಟ್ಸು ನಿಮಗೆ ಇಲ್ಲೇ ಕನ್ಸಿಡರ್ಡ್ ಎಲಿಜಿಬಲ್ ಪರ್ ಡಿಪಾರ್ಟ್ಮೆಂಟ್ಸು ಏನಾದರೂ ಇದೆ ಅಲ್ಲಿ ನಿಮಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದರೆ ಅದು ಡಿಪಾರ್ಟ್ಮೆಂಟ್ ತೋರಿಸುತ್ತೆ. ಹಾಗೆ ರೈತ ವಿದ್ಯಾನಿಧಿ ಒಂದು ಅಗ್ರಿಕಲ್ಚರು, ನಿಮ್ಮ ಪೇರೆಂಟ್ಸ್ ಯಾರಾದರೂ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಕಡೆ ಇದ್ದರೆ ನಿಮಗೆ ಇಲ್ಲೇ ಡಿಪಾರ್ಟ್ಮೆಂಟು ತೋರಿಸ್ಬಿಡುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರು, ಹಾಗೆ ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ಡಿಪಾರ್ಟ್ಮೆಂಟ್ದು, ಹಾಗೆ ನಿಮ್ಮ ಬ್ಯಾಕ್ವರ್ಡ್ ಕ್ಲಾಸಸ್ಸು, ಹಾಗೆ ಟ್ರೈಬಲ್ಲು, ಸೋಷಿಯಲ್ ವೆಲ್ಫೇರು, ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಂತಾನೆ ಅಲ್ಲೇ ತೋರಿಸ್ಬಿಡುತ್ತೆ. ಅದಕ್ಕೆ ನಿಮ್ಮ ಕುಟುಂಬ ಐಡಿ ಎಲ್ಲ ಲಿಂಕ್ ಆಗಿ ಆಟೋ ಪಿಚ್ ಆದರೆ ಆಗುತ್ತೆ. ಅದರಿಂದ ಒಮ್ಮೆ ಕುಟುಂಬ ಐಡಿ ಆಗಿದೆಯಾ ಇಲ್ವಾ ಅಂತ ಆದರೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ SSP ಸ್ಕಾಲರ್ಶಿಪ್ ವೆಬ್ಸೈಟ್ಗೆ ಬಂದರೆ ನೀವು ಕೆಳಗಡೆ ಇಲ್ಲಿ ಕಾಣಿಸ್ತಿದೆಯಲ್ಲ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಯ ಕುಟುಂಬ ತಂತ್ರಾಂಶದಲ್ಲಿ ನೋಂದಣಿಗೆ ಕುಟುಂಬ ಗುರುತಿನ ಸಂಖ್ಯೆಯನ್ನು ಹೊಂದುವುದು ಐಚ್ಛಿಕವಾಗಿರುತ್ತೆ, ಕಂಪಲ್ಸರಿ ಆಗಿರುತ್ತೆ. ನಿಮ್ಮ ಕುಟುಂಬ ಗುರುತಿನ ಸಂಖ್ಯೆಯನ್ನು ತಿಳಿಯಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಏನಾದರೂ ಇದೆ. ಇಲ್ಲಿ ನಿಮಗೆ ಆಲ್ರೆಡಿ ಇದ್ದರೆ ಒಮ್ಮೆ ಆದರೆ ಚೆಕ್ ಮಾಡ್ಕೊಳ್ಳಿ ಇದೆಯಾ ಇಲ್ವಾ ಅಂತ. ಇಲ್ಲ ನೀವು ಹೊಸದಾಗಿ ಕ್ರಿಯೇಟ್ ಮಾಡ್ತೀರಾ ಅಂದರೆ ಸೆಕೆಂಡ್ ಲಿಂಕ್ ಏನಾದರೂ ಇದೆ ಇಲ್ಲಿ ಹೋಗಿ ನೀವು ಕ್ರಿಯೇಟ್ ಆದರೆ ಮಾಡ್ಕೋಬೋದು. ನೀವು ಒಮ್ಮೆ ಆದರೆ ಚೆಕ್ ಮಾಡ್ಕೊಳ್ಳಿ. ಈಗ ಸರ್ವರ್ ಆದರೆ ಎರರ್ ಬರ್ತಿದೆ, ಇಲ್ಲ ಅಂದರೆ ತೋರಿಸ್ತಿದೆ. ನಿಮ್ಮ ಕುಟುಂಬ ಐಡಿ ಮೂಲಕ ನಿಮ್ಮ ಫಾರ್ಮರ್ಸ್ ಐಡಿ ಏನಾದರೆ ಫ್ರೂಟ್ಸ್ ಐಡಿ ಅಂತ ಏನಾದರೆ ಇರುತ್ತೆ, FID ಅಂತಲೂ ಕರೀತಾರೆ. ಅದರ ಮೂಲಕ ನಿಮಗೆ ಒಂದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪು ಆಟೋಮೆಟಿಕ್ಕಾಗಿ ಆಗುತ್ತೆ. SSP ಸ್ಕಾಲರ್ಶಿಪ್ಪಲ್ಲಿ ನಿಮಗೆ ಸ್ಟೇಟಸಲ್ಲಿ ತೋರಿಸುತ್ತೆ. ಹಾಗೆ ಏನಾದರೆ ಇದು ಕಾರ್ಮಿಕ ಇಲಾಖೆ ಮೆಟ್ರಿಕ್ ನಂತರದ ಸ್ಕಾಲರ್ಶಿಪ್ ಅಂತ ಇದೆಯಲ್ಲ, ನಿಮ್ಮ ಪೇರೆಂಟ್ಸ್ದು ಒಂದು ರೇಷನ್ ಕಾರ್ಡು, ಆಧಾರ್ ಕಾರ್ಡ್ಸಿಂದ ಆಟೋಮೆಟಿಕ್ಕಾಗಿ ಕುಟುಂಬ ಐಡಿ ಕೊಡೋದ್ರಿಂದ ಆಗಿ ನಿಮಗೆ ಆ ಡಿಪಾರ್ಟ್ಮೆಂಟು ತೋರಿಸುತ್ತೆ. ಅದರಿಂದ ನಿಮಗೆ ಎಲ್ಲ ಸ್ಕಾಲರ್ಶಿಪ್ಪು ಯಾರಾದರೂ ಎಲಿಜಿಬಲ್ ಇದ್ದರೆ ನಿಮಗೆ ಎಲ್ಲ ಸ್ಕಾಲರ್ಶಿಪ್ಸು ಎಲಿಜಿಬಲ್ ಆಗಿ ನಿಮಗೆ ಅಮೌಂಟ್ ಆದರೆ ಜಾಸ್ತಿ ಬರೋ ಚಾನ್ಸಸ್ ಆದರೆ ಇರುತ್ತೆ. ಆದ್ದರಿಂದ ಈಗ 31st ಆದರೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ದು. ಹಾಗೆ ಒಂದು ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕೀಮ್ದು ಜಸ್ಟು ಫೀಸ್ ಕನ್ಸೆಷನ್ ಸ್ಕೀಮ್ ಮಾತ್ರ ಎಕ್ಸ್ಟೆಂಡ್ ಆಗಿರೋದು. ಮೋಸ್ಟ್ ಪ್ರಾಬಬಲಿ ಅದನ್ನು ಒಂದು ಫುಡ್ ಆ್ಯಂಡ್ ಅಕಾಮಿಡೇಷನು ಹಾಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪು ಒಂದು 15 ದಿವಸ ಎಕ್ಸ್ಟೆಂಡ್ ಆದರೆ ಮಾಡ್ಬೋದು. ಇನ್ ಕೇಸ್ ಎಕ್ಸ್ಟೆಂಡ್ ಮಾಡಿದ್ರೆ ನಾನು ಮತ್ತೆ ಆದರೆ ಅಪ್ಡೇಟ್ ಆದರೆ ಮಾಡ್ತೀನಿ. ನೀವು ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಆಗಿರಿ. ಕಂಟಿನ್ಯೂಯಸ್ ಆಗಿ ನಿಮಗೆ ಇದೇ ರೀತಿ ಎಲ್ಲ SSP ಸ್ಕಾಲರ್ಶಿಪ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. That's all for this video. Keep watching NVR updates for more educational and scholarship related updates. Thanks for watching guys. ಮುಂದಿನ ವಿಡಿಯೋಲ್ಲಾದರೆ ಸಿಗೋಣ.